ವೀಕ್ಷಕರೇ, ಇಡೀ ಬಾಲಿವುಡ್ ಅಲ್ಲೇ ಈತ ಅತಿ ದೊಡ್ಡ ಫ್ಲಾಪ್ ನಟ ಅಂತ ಹೇಳ್ತಾ ಇದ್ದಂತ ಆ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿನೇ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿ ಮುನ್ನಡೀತಾ ಇದ್ದ. ಅದು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತೆ ಅಕ್ಷಯ್ ಕುಮಾರ್ ಅವರ ಆದಾಯವನ್ನು ಕೂಡ ಹಿಂದಿಕ್ಕುವ ರೀತಿ. ವೀಕ್ಷಕರೇ, ಒಂದ್ ಮಾತಿದೆ, ಜನ ನಿಮ್ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ನೀವು ಮುಂದಕ್ಕೆ ಹೋಗ್ತಿದ್ದೀರಾ ಅಂತ ಅರ್ಥ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತೆ ದಿಗ್ಗಜ ನಟ ಅಮಿತಾಬ್ ಬಚ್ಚನ್ ಒಂದ್ ಕಾಲದಲ್ಲಿ 10 ರೂಪಾಯಿಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಬಂದಾಗ ಅವರ ಮಗ ತನ್ನ ಓದನ್ನ ಮಧ್ಯದಲ್ಲೇ ಬಿಟ್ಟು ಕುಟುಂಬ ಬೀದಿಗೆ ಬಿಡೋದನ್ನ ಉಳಿಸಿದ್ದ. ಮತ್ತೆ ಆತ ಸಿನಿಮಾಗಳಿಂದ ದೂರ ಹೋಗಿ ಲ್ಯಾಂಡ್, ಸ್ಟಾರ್ಟ್ಅಪ್ಗಳು ಮತ್ತೆ ಕ್ರೀಡೆಗಳ ಲೋಕದಲ್ಲಿ ತನ್ನ ಬುದ್ಧಿಯನ್ನ ಬಳಸಿಕೊಂಡು ಇವತ್ತು ಹಾರ್ವರ್ಡ್ ಮತ್ತು IIM ನಂತ ದೊಡ್ಡ ಸಂಸ್ಥೆಗಳು ಅವರ ಬಿಸ್ನೆಸ್ ಮಾದರಿಯನ್ನ ಕೇಸ್ ಸ್ಟಡಿ ಮಾಡ್ತಿರುವಂತ ಮಟ್ಟಕ್ಕೆ ಆತ ತಲುಪಿದ್ದಾನೆ. ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಿರೋದು ಬಾಲಿವುಡ್ನ ಅತ್ಯಂತ ಅಂಡರ್ ರೇಟೆಡ್ ನಟ. ಆತ ಫೈನಾನ್ಸ್ ಜಗತ್ತಿನ ಅತ್ಯಂತ ಚತುರ ಆಟಗಾರ ಅಭಿಷೇಕ್ ಬಚ್ಚನ್. ನಾವೆಲ್ಲರೂ ಕೂಡ ಬಾಲಿವುಡ್ನ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ನಟರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಕೇಳಬರುವಂತಹ ಹೆಸರುಗಳು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಅಕ್ಷಯ್ ಕುಮಾರ್ ಈ ರೀತಿ. ಆದ್ರೆ ಇವ್ರ ನಡುವೆ ಒಂದು ಹೆಸರು ಯಾವಾಗ್ಲೂ ಮರೆಯಾಗಿರುತ್ತೆ, ಅದು ಅಭಿಷೇಕ್ ಬಚ್ಚನ್. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಸಖತ್ ಟ್ರೋಲ್ ಮಾಡಲಾಗುತ್ತೆ, ಮೀಮ್ಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾರೆ. ಫ್ಲಾಪ್ ನಟ ಅಮಿತಾಬ್ ಬಚ್ಚನ್ ರವರ ಮಗ, ಈತ ನೆಪೋಟಿಸಂ ನ ಪ್ರಾಡಕ್ಟ್, ಈ ರೀತಿ ಇಂಥ ಟ್ಯಾಗ್ಗಳನ್ನ ಅವ್ರ ಮೇಲೆ ಅಂಟಿಸಲಾಗಿದೆ. ಆದ್ರೆ ಇಂಟರ್ನೆಟ್ ನ ಜಗತ್ತಲ್ಲಿ ಈ ಎಲ್ಲ ಕೂಡ ನಡೆದಿದ್ದಾಗ ನಿಜವಾದ ಜಗತ್ತಲ್ಲಿ ಒಂದು ಸಂಪೂರ್ಣ ವಿಭಿನ್ನ ಆಟನೇ ನಡೀತಾ ಇತ್ತು. ಅಭಿಷೇಕ್ ಬಚ್ಚನ್ ಸೈಲೆಂಟ್ ಆಗಿನೇ ಯಾವುದೇ ಸದ್ದನ ಮಾಡದೆ ಒಂದಾದ್ರ ಮೇಲೆ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ರು. ಇವತ್ತು ಫೈನಾನ್ಸ್ ಜಗತ್ತಿನ ದೊಡ್ಡ ದೊಡ್ಡ ದಿಗ್ಗಜರು ಕೂಡ ಅದನ್ನ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ವೀಕ್ಷಕರೇ, ಈ ಒಂದು ಕಥೆಯನ್ನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಈ ಅಭಿಷೇಕ್ ಬಚ್ಚನ್ ರವರು 1976ರ ಫೆಬ್ರವರಿ 5ನೇ ತಾರೀಕು ಮುಂಬೈನಲ್ಲಿ ಜನಿಸ್ತಾರೆ. ಒಂದ್ ಕಡೆ ತಂದೆ ಅಮಿತಾಬ್ ಬಚ್ಚನ್ ಬಾಲಿವುಡ್ ನ ಆಂಗ್ರಿ ಯಂಗ್ ಮ್ಯಾನ್, ಮತ್ತೊಂದ್ ಕಡೆ ಇವ್ರ ತಾಯಿ ಜಯಾ ಬಚ್ಚನ್ ಇಂಡಸ್ಟ್ರಿಯ ದಿಗ್ಗಜ ನಟಿ. ಇಂಥ ಕುಟುಂಬದಲ್ಲಿ ಹುಟ್ಟೋದು ಯಾರಿಗೇ ಆಗ್ಲಿ ಅದು ದೊಡ್ಡ ಭಾಗ್ಯನೇ ಅಲ್ವಾ. ಮುಂದೆ ಈತ ಒಬ್ಬ ದೊಡ್ಡ ನಟ ಆಗೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಿತ್ತಲ್ವಾ. ಆದ್ರೆ ಆಸಕ್ತಿಕರ ವಿಷಯ ಏನಂದ್ರೆ ಬಾಲ್ಯದಿಂದನೇ ಅಭಿಷೇಕ್ ಮನ್ಸಲ್ಲಿ ಬೇರೆ ರೀತಿಯ ಜ್ವಾಲೆ ಇತ್ತು. ಪ್ರಾಥಮಿಕ ಶಿಕ್ಷಣದ ನಂತರ ಅವರನ್ನ ಸ್ವಿಟ್ಜರ್ಲೆಂಡ್ ನ ಪ್ರಸಿದ್ಧ ಇಗ್ಲೂನ್ ಕಾಲೇಜ್ಗೆ ಕಳಿಸಲಾಯಿತು. ನಂತರ ಅವರು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಲಿಬರಲ್ ಆರ್ಟ್ಸ್ ಮತ್ತೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಅನ್ನ ಓದೋದಕ್ಕೆ ಸೇರ್ಕೊಳ್ತಾರೆ. ಆ ಒಂದು ಸಮಯದಲ್ಲಿ ಅಭಿಷೇಕ್ ಬಚ್ಚನ್ ರವರ ಕನಸು ಬಾಲಿವುಡ್ ನ ಸೂಪರ್ ಸ್ಟಾರ್ ಆಗೋದು ಅಲ್ಲ, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಬಯಸಿದ್ರು. ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಫೈನಾನ್ಸ್, ಕಾರ್ಪೊರೇಟ್ ಸ್ಟ್ರಕ್ಚರ್ ಇವುಗಳಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇತ್ತು. ಅವರು ಅಮೆರಿಕದಲ್ಲಿ ಯಶಸ್ವಿ ಉದ್ಯಮಿ ಆಗುವಂತ ದಾರಿಯಲ್ಲಿ ಇದ್ರು. ಆದ್ರೆ ವಿಧಿ ಬೇರೆ ಯೋಜನೆಯನ್ನ ಹಾಕೊಂಡಿತ್ತು. ವೀಕ್ಷಕರೇ, ಅದು 1990ರ ದಶಕದ ಕೊನೆಯ ಸಮಯ. ಅಭಿಷೇಕ್ ಬಚ್ಚನ್ ರವರು ಅಮೆರಿಕದಲ್ಲಿ ತಮ್ಮ ಕನಸುಗಳನ್ನ ಕಟ್ಟುತ್ತಿದ್ದಂತ ಸಮಯದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಮುಂಬೈನಲ್ಲಿ ಒಂದು ದೊಡ್ಡ ಸಂಕಷ್ಟ ಉಂಟಾಗಿತ್ತು. ಅಮಿತಾಬ್ ಬಚ್ಚನ್ ರವರು ಕೆಲವು ವರ್ಷಗಳ ಹಿಂದೆ ಒಂದು ದೊಡ್ಡ ಕಂಪನಿಯನ್ನ ಶುರು ಮಾಡಿದ್ರು. ಆ ಒಂದು ಕಂಪನಿ ಹೆಸರು ABCL, ಅಂದ್ರೆ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಕನಸುಗಳು, ದೊಡ್ಡ ಯೋಜನೆಗಳು ಮತ್ತೆ ದೊಡ್ಡ ಪ್ರಾಜೆಕ್ಟ್ಗಳು. ಆದ್ರೆ ಕೆಟ್ಟ ಮ್ಯಾನೇಜ್ಮೆಂಟ್, ತಪ್ಪಾದ ನಿರ್ಧಾರಗಳು ಮತ್ತು ಒಂದರ ನಂತರ ಒಂದಾಗಿ ಬಂದಂತ ಫ್ಲಾಪ್ ಪ್ರಾಜೆಕ್ಟ್ಗಳು ಈ ಒಂದು ಕಂಪನಿಯನ್ನ ದಿವಾಳಿ ಆಗುವತ್ತ ತಳ್ಳಿದ್ವು. ಪರಿಸ್ಥಿತಿ ಎಷ್ಟು ಕೆಟ್ಟಾಯ್ತು ಅಂದ್ರೆ ಒಂದ್ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಅವರ ಮನೆ ಮುಂದೆ ನಿರ್ಮಾಪಕರು ಸಾಲು ಸಾಲಾಗಿ ನಿಲ್ತಾ ಇದ್ರು. ಆದ್ರೆ ಈಗ ಮನೆಯ ಖರ್ಚನ್ನ ನಡೆಸೋದಕ್ಕೆ ಅವರಿಗೆ ತಮ್ಮ ಮನೆಯ ಸಿಬ್ಬಂದಿಯಿಂದನೇ ಹಣವನ್ನ ಸಾಲ ಪಡಿಬೇಕಾದಂತ ಪರಿಸ್ಥಿತಿ ಉಂಟಾಯಿತು. ಅಂದಾಜು ಸುಮಾರು 90 ಕೋಟಿ ರೂಪಾಯಿ ಸಾಲ, ಅದ್ರ ಜೊತೆಗೆ 55ಕ್ಕೂ ಹೆಚ್ಚು ಕಾನೂನು ಪ್ರಕರಣಗಳು. ಪ್ರತಿ ದಿವಸ ಪ್ರತೀಕ್ಷಾ ಬಂಗಲೆ ಹೊರಗಡೆ ಸಾಲಗಾರರು ಬಂದು ಬೈತಾ ಇದ್ರು ಮತ್ತೆ ಬೆದರಿಕೆಯನ್ನ ಹಾಕ್ತಾ ಇದ್ರು. ಬಾಸ್ಟನ್ ನಲ್ಲಿ ಓದ್ತಿದ್ದಂತ ಅಭಿಷೇಕ್ಗೆ ಈ ಒಂದು ಸುದ್ದಿಗಳು ಗೊತ್ತಾದಾಗ ಅವರ ಕಾಲ ಕೆಳಗಿನ ನೆಲನೆ ಒಂದ್ ರೀತಿ ಕುಸ್ತಂತಾಗಿತ್ತು. ಆಗ ಅಭಿಷೇಕ್ ಬಚ್ಚನ್ ರವರು ತಮ್ಮ ತಂದೆಗೆ ಫೋನ್ ಮಾಡ್ತಾರೆ. ಪಪ್ಪ, ನಾನು ಓದನ್ನ ಅರ್ಧದಲ್ಲೇ ಬಿಟ್ಟು ಭಾರತಕ್ಕೆ ಮರಳಿ ಬರೋದಕ್ಕೆ ಬಯಸ್ತಾ ಇದ್ದೀನಿ. ಕನಿಷ್ಠ ಈ ಒಂದು ಕಷ್ಟದ ಸಮಯದಲ್ಲಿ ನಿಮ್ ಮಗ ನಿಮ್ ಜೊತೆ ನಿಂತಿದ್ದಾನೆ ಎಂಬ ಸಮಾಧಾನ ನಿಮ್ಗೆ ಸಿಗುತ್ತೆ ಅಂತ ಹೇಳಿದಾಗ ಅಮಿತಾಬ್ ಬಚ್ಚನ್ ರವರ ಕಂಠ ನಡಗಿತ್ತು. ಆದ್ರೆ ಅವರು ಮಗನಿಗೆ ಒಂದು ಪ್ರಾಕ್ಟಿಕಲ್ ಮಾತನ್ನ ಹೇಳಿದ್ರು. ಸರಿ, ವಾಪಸ್ ಬಾ, ಆದ್ರೆ ಮೊದಲು ನೀನು ಚೆನ್ನಾಗಿ ಹಿಂದಿಯನ್ನ ಕಲ್ತ್ಕೋ. ನೀನು ಇಲ್ಲಿ ಅಮಿತಾಬ್ ಬಚ್ಚನ್ ಅವರ ಮಗ ಅನ್ನೋದು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅಭಿಷೇಕ್ ಬಚ್ಚನ್ ಬಾಸ್ಟನ್ ಯೂನಿವರ್ಸಿಟಿಯಿಂದ ತಮ್ಮ ಓದನ್ನ ಮಧ್ಯದಲ್ಲೇ ಬಿಟ್ಟು ವಾಪಸ್ ಬಂದ್ರು. ಅವರು ಅಮೆರಿಕದ ಆರಾಮದಾಯಕ ಜೀವನ ಬಿಟ್ಟು ಮತ್ತೆ ಮುಂಬೈಗೆ ಬಂದಿದ್ರು. ಆದ್ರೆ ಅಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇದ್ದದ್ದು ಹೋರಾಟ ಮತ್ತು ಟೀಕೆಗಳು. ಮುಂಬೈಗೆ ಮರಳಿ ಬಂದ ನಂತರ ಅಭಿಷೇಕ್ ಬಚ್ಚನ್ ಮುಂದೆ 2 ದಾರಿಗಳಿದ್ವು. ಮೊದಲನೇದು ಮನೇಲೆ ಕೂತು ಸ್ಟಾರ್ ಕಿಡ್ ಆಗಿರುವಂತ ಲಾಭವನ್ನ ಪಡೆಯೋದು. ಎರಡನೇದು ಕಷ್ಟಪಟ್ಟು ಕೆಲಸ ಮಾಡಿ ಇಂಡಸ್ಟ್ರಿಯಲ್ಲಿ ತನ್ನದೇ ಸ್ಥಾನವನ್ನ ನಿರ್ಮಿಸಿಕೊಳ್ಳೋದು. ಇಲ್ಲಿ ಅಭಿಷೇಕ್ ಬಚ್ಚನ್ 2ನೇ ದಾರಿಯನ್ನ ಆರಿಸಿಕೊಂಡ್ರು. 2010ರಲ್ಲಿ ಕೊಟ್ಟಂತ ಒಂದು ಸಂದರ್ಶನದಲ್ಲಿ ಅವರು ಒಂದು ಆಶ್ಚರ್ಯಕರ ಸಂಗತಿಯನ್ನ ಹೇಳಿದ್ರು. ಅವರು ಯಾವುದೇ ರಾಜ್ಕುಮಾರ್ನಂತೆ ಬಾಲಿವುಡ್ಗೆ ಲಾಂಚ್ ಆಗ್ಲಿಲ್ಲ. ಬದಲಾಗಿ ಅವರು ಆರಂಭದಲ್ಲಿ ಪ್ರೊಡಕ್ಷನ್ ಬಾಯ್ ಆಗಿ ಕೆಲಸ ಮಾಡ್ತಿದ್ರು. ಸೆಟ್ ನಲ್ಲಿ ಇರುವಂತ ಕ್ರೂ ಸದಸ್ಯರಿಗೆ ಚಹಾವನ್ನ ಕೊಡ್ತಿದ್ರು. ಶೂಟಿಂಗ್ ಆರಂಭ ಆಗುವಂತ ಮೊದಲು ಸ್ಟುಡಿಯೋವನ್ನ ಸ್ವಚ್ಛಗೊಳಿಸೋದು ಇವರ ಕೆಲಸ ಆಗಿತ್ತು. ಇಷ್ಟೆಲ್ಲ ಸಿನಿಮಾ ಇಂಡಸ್ಟ್ರಿಯನ್ನ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಸಮಯದಲ್ಲಿ ನಟ ಅರ್ಷದ್ ವಾರ್ಸಿಯ ಪರ್ಸನಲ್ ಡ್ರೈವರ್ ಆಗಿ ಕೂಡ ಕೆಲಸ ಮಾಡಿದ್ರು. ವೀಕ್ಷಕರೇ, ಒಂದ್ಸಾರಿ ಯೋಚಿಸಿ ನೋಡಿ,
ಈ ಅಭಿಷೇಕ್ ಬಚ್ಚನ್ ದಿಗ್ಗಜ ನಟ ಅಮಿತಾಬ್ ಬಚ್ಚನ್ ರವರ ಮಗ. ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ ಆಗಿದ್ದಂತ ವ್ಯಕ್ತಿ ಮುಂಬೈ ರಸ್ತೆಗಳ ಮೇಲೆ ಮತ್ತೊಬ್ಬ ನಟನ ಕಾರನ್ನ ಓಡಿಸ್ತಿದ್ದ. ಆದರೆ ನಂತರ ಅವರಿಗೆ ಒಂದು ಮೊದಲ ದೊಡ್ಡ ಅವಕಾಶ ಸಿಕ್ಕಿತ್ತು. 1998ರಲ್ಲಿ ಮೇಜರ್ ಸಾಬ್ ಸಿನಿಮಾ ಬಿಡುಗಡೆಯಾಗಿತ್ತು. ಈ ಒಂದು ಸಿನಿಮಾದಲ್ಲಿ ಮುಖ್ಯ ನಟರು ಅಮಿತಾಬ್ ಬಚ್ಚನ್ ಮತ್ತು ಅಜಯ್ ದೇವಗನ್. ಆದ್ರೆ ಅಭಿಷೇಕ್ ಅವರ ಹೋರಾಟ ಇಲ್ಲಿಗೆ ಮುಗಿಯಲಿಲ್ಲ. ಅವರು ಇನ್ನೂ ಕೂಡ ಒಂದಷ್ಟು ಒಳಗಿನ ದೊಡ್ಡ ಹೋರಾಟವನ್ನೇ ಎದುರಿಸ್ತಾ ಇದ್ರು. ಅವರು ಕೇವಲ 9 ವರ್ಷ ವಯಸ್ಸಿನವರಿದ್ದಾಗಲೇ ಅವ್ರಿಗೆ ಡಿಸ್ಲೆಕ್ಸಿಯಾ ಸಮಸ್ಯೆ ಇತ್ತು ಅಂತ ಗೊತ್ತಾಗುತ್ತೆ. ಈ ಡಿಸ್ಲೆಕ್ಸಿಯಾ ಅಂದ್ರೆ ಒಂದು ಲರ್ನಿಂಗ್ ಡಿಸಬಿಲಿಟಿ. ಈ ಒಂದು ಸಮಸ್ಯೆ ಇದ್ದವ್ರಿಗೆ ಓದೋದು, ಬರೆಯೋದು ಮತ್ತೆ ಅಕ್ಷರಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಅಕ್ಷರಗಳು ಉಲ್ಟಾಗಿ ಮತ್ತೆ ಕುಣಿಯುವಂತೆ ಕಾಣ್ತವೆ. ಈ ಒಂದು ಸಮಸ್ಯೆ ಅವರ ಆತ್ಮವಿಶ್ವಾಸಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು. ಸಿನಿಮಾದ ಆರಂಭದ ದಿನಗಳಲ್ಲಿ ಸ್ಕ್ರಿಪ್ಟ್ ಓದೋದು ಮತ್ತೆ ಡೈಲಾಗ್ ನೆನಪಿಡೋದು ಅವ್ರಿಗೆ ದೊಡ್ಡ ಸವಾಲಾಗಿತ್ತು. ಆದ್ರೂ ಕೂಡ ಅವರು ಈ ಒಂದು ಸಮಸ್ಯೆಯನ್ನ ಕಾರಣವನ್ನಾಗಿ ಮಾಡಿಕೊಂಡು ಸುಮ್ಮನೆ ಕೂರ್ಲಿಲ್ಲ. ಅವರು ನಿರಂತರವಾಗಿ ಶ್ರಮಿಸ್ತಾನೆ ಇದ್ರು. 2000ನೇ ಇಸ್ವಿಯಲ್ಲಿ ಜೆ.ಪಿ. ದತ್ತ ನಿರ್ದೇಶನದ ರೆಫ್ಯೂಜಿ ಸಿನಿಮಾ ಬಿಡುಗಡೆ ಆಯಿತು. ಇದು ಅಭಿಷೇಕ್ ಬಚ್ಚನ್ ರವರ ಡೆಬ್ಯೂ ಸಿನಿಮಾ. ಇದರಲ್ಲಿ ಅವ್ರ ಜೊತೆ ಕರೀನಾ ಕಪೂರ್ ನಟಿಸಿದ್ರು. ಬಾಕ್ಸ್ ಆಫೀಸ್ ನಲ್ಲಿ ಈ ಒಂದು ಸಿನಿಮಾ ಸರಾಸರಿ ಯಶಸ್ಸನ್ನ ಕಾಣ್ತು. ಆದ್ರೆ ವಿಮರ್ಶಕರು ಅಭಿಷೇಕ್ ರವರ ಅಭಿನಯವನ್ನ ಗಮನಿಸಿದ್ರು. ಆದ್ರೆ ಮುಂದಿನ 3 ವರ್ಷಗಳು ಒಂದಾದರ ನಂತರ ಒಂದು ಫ್ಲಾಪ್ ಸಿನಿಮಾಗಳು. ಹೀಗಾಗಿ ಮೀಡಿಯಾ ಅವರಿಗೆ ಸಂಪೂರ್ಣವಾಗಿ ಈತ ಒಬ್ಬ ಫ್ಲಾಪ್ ನಟ ಎಂಬ ಟಾಗ್ಲೈನ್ ಅನ್ನ ಅಂಟಿಸ್ತು. ಆ ಒಂದು ಸಮಯದಲ್ಲಿ ಅಭಿಷೇಕ್ ತುಂಬಾ ನಿರಾಶರಾಗಿದ್ರು. ಅವರು ಮನೆಯಿಂದ ಹೊರಗಡೆ ಹೋಗೋದನ್ನೇ ನಿಲ್ಸಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಅವರು ಒಂದು ವಿಚಿತ್ರ ಕೆಲಸವನ್ನ ಮಾಡಿದ್ರು. ಅವ್ರ ಬಗ್ಗೆ ಆಗ ಬಂದಿದ್ದಂತ ಅತ್ಯಂತ ಕೆಟ್ಟ ರಿವ್ಯೂಗಳನ್ನ ತಮ್ಮ ಕೊಠಡಿಯ ಕನ್ನಡಿಯ ಮೇಲೆ ಅಂಟಿಸಿದ್ರು. ಪ್ರತಿದಿನ ಬೆಳಗ್ಗೆ ಅವುಗಳನ್ನ ನೋಡಿ ತಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. 2004ರ ವರ್ಷ ಅಭಿಷೇಕ್ ಬಚ್ಚನ್ ರವರ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಆ ಒಂದು ವರ್ಷದಲ್ಲಿ 2 ದೊಡ್ಡ ಘಟನೆಗಳು ನಡೆದಿದ್ದು. ಮೊದಲನೇದು ಮಣಿರತ್ನಂ ನಿರ್ದೇಶನದ ಯುವ ಸಿನಿಮಾ. ಆ ಒಂದು ಸಿನಿಮಾದಲ್ಲಿ ಅಭಿಷೇಕ್ ಲಲ್ಲನ್ ಸಿಂಗ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ರು. ಆತ ಒಬ್ಬ ಕ್ರೂರ, ಕೋಪಿಷ್ಟ ಮತ್ತು ಗೂಂಡಾ ಸ್ವಭಾವದ ವ್ಯಕ್ತಿ. ಆ ಒಂದು ಪಾತ್ರವನ್ನ ಇವರು ಮಾಡಿದ್ರು. ಪರದೆ ಮೇಲೆ ಅವರ ರಾ ಅಭಿನಯವನ್ನ ನೋಡಿ ವಿಮರ್ಶಕರು ಮತ್ತು ಪ್ರೇಕ್ಷಕರು ಇಬ್ರು ಕೂಡ ಆಶ್ಚರ್ಯಪಟ್ರು. ಒಂದೇ ರಾತ್ರಿ ಅವರು ಸೀರಿಯಸ್ ನಟರ ಪಟ್ಟಿಗೆ ಸೇರ್ಕೊಂಡ್ರು. ಅದೇ ವರ್ಷ ಮತ್ತೊಂದು ದೊಡ್ಡ ಸಿನಿಮಾ ಬಂದಿತ್ತು. ಅದೇ ಯಶ್ ರಾಜ್ ಫಿಲ್ಮ್ಸ್ ರವರ ಧೂಮ್. ಈ ಒಂದು ಸಿನಿಮಾದಲ್ಲಿ ಅಭಿಷೇಕ್ ಎಸಿಪಿ ಜಯ ದೀಕ್ಷಿತ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಅವರ ಸ್ಟೈಲ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ನಿಂದ ಪ್ರೇಕ್ಷಕರಿಗೆ ಅದು ತುಂಬಾ ಇಷ್ಟ ಆಯಿತು. ಇದು ಅಭಿಷೇಕ್ ಅವರ ಮೊದಲ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಒಂದು. ಆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಲವಾರು ದಾಖಲೆಗಳನ್ನ ಮುರಿದಿತ್ತು. ಇದಾದ ನಂತರ ಅಭಿಷೇಕ್ ರವರು ಒಂದರ ಹಿಂದೆ ಒಂದಂತೆ ಉತ್ತಮ ಸಿನಿಮಾಗಳಲ್ಲಿ ನಡೆಸೋದಕ್ಕೆ ಶುರು ಮಾಡಿದ್ರು. ಬಂಟಿ ಅವ್ರ ಬಬ್ಲಿ, ಸರ್ಕಾರ್ ಮತ್ತೆ ವಿಶೇಷವಾಗಿ ಗುರು ಸಿನಿಮಾದಲ್ಲಿ ಅವರು ಧೀರುಭಾಯಿ ಅಂಬಾನಿ ಅವರಿಂದ ಪ್ರೇರಿತವಾದಂತ ಗುರುಕಾಂತ್ ದೇಸಾಯಿ ಪಾತ್ರವನ್ನ ಮಾಡಿದ್ರು. ಇದು ಅವರ ಕರಿಯರ್ನ ಅತ್ಯುತ್ತಮ ಅಭಿನಯಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಈ ಒಂದು ಸಿನಿಮಾಗಳ ಮೂಲಕ ಅಭಿಷೇಕ್ ಬಚ್ಚನ್ ಅವರು ತಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಸಾಬೀತು ಮಾಡಿದ್ರು. ಆದ್ರೆ ವೀಕ್ಷಕರೇ, ಪರದೆ ಮೇಲೆ ಅಭಿನಯ ಮಾಡ್ತಿದ್ದಾಗಲೂ ಅಭಿಷೇಕ್ ಅವರ ಬಿಸ್ನೆಸ್ ಮನಸ್ಸು ಸಮಾನವಾಗಿನೇ ಕೆಲಸ ಮಾಡ್ತಿತ್ತು. ಸಿನಿಮಾ ಶೂಟಿಂಗ್ ನ ಜೊತೆಗೆ ಅವರು ಮೌನವಾಗಿ ತಮ್ಮ ತಂದೆ ದಿವಾಳಿ ಆದಂತ ABCL ಕಂಪನಿಯನ್ನ ಮತ್ತೆ ಎಬ್ಬಿಸುವಂತ ಕೆಲಸವನ್ನ ಮಾಡ್ತಿದ್ರು. ಒಂದು ಕಾಲದಲ್ಲಿ ಈ ಒಂದು ಕಂಪನಿ ಬಚ್ಚನ್ ಕುಟುಂಬವನ್ನ 90 ಕೋಟಿ ಸಾಲದಲ್ಲಿ ಮುಳುಗಿಸಿತ್ತು. ಆದ್ರೆ ಅಭಿಷೇಕ್ ಈ ಒಂದು ಕಂಪನಿಯನ್ನ ಮತ್ತೆ ನಿಲ್ಲಿಸುವಂತ ನಿರ್ಧಾರವನ್ನ ಮಾಡಿದ್ರು. ಯುವ ಸಿನಿಮಾ ಬಿಡುಗಡೆ ಆಗುವಂತ ವೇಳೆಗೆ ಅಭಿಷೇಕ್ ಅವರ ಕಾರ್ಪೊರೇಟ್ ಸ್ಟ್ರಾಟಜಿ ಮತ್ತು ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಿಂದ ಬಂದ ಆದಾಯದಿಂದ ಈ ಒಂದು ಕಂಪನಿ ತನ್ನ ಎಲ್ಲಾ ಸಾಲಗಳನ್ನು ಕೂಡ ತೀರಿಸಿತು. ಆಗ ಕಂಪನಿಗೆ ಹೊಸ ಹೆಸರನ್ನ ಕೊಡಲಾಯಿತು. ಅದು AB ಕಾರ್ಪೊರೇಷನ್. ಅಭಿಷೇಕ್ ರವರ ನೇತೃತ್ವದಲ್ಲಿ ಮತ್ತೆ ಈ ಒಂದು ಪ್ರೊಡಕ್ಷನ್ ಹೌಸ್ ಬೆಳವಣಿಗೆಯನ್ನ ಕಾಣ್ತು. 2009ರಲ್ಲಿ ಪಾಸ್ ಸಿನಿಮಾ ಬಿಡುಗಡೆ ಆಯಿತು. ಬಾಕ್ಸ್ ಆಫೀಸ್ ನಲ್ಲಿ ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು. ಮತ್ತೆ ಇದಕ್ಕೆ 4 ನ್ಯಾಷನಲ್ ಅವಾರ್ಡ್ಗಳು ಸಿಕ್ಕಿದ್ವು. ಇದಾದ ನಂತರ ಬುಡ್ಡ ಹೋಗಿಯ ತೆರ ಬಾಪ್, ಸರ್ಕಾರ್ 3 ಸಿನಿಮಾ ಸೇರಿದಂತೆ ಮುಂತಾದ ಸಿನಿಮಾಗಳು AB ಕಾರ್ಪೊರೇಷನ್ ಕಂಪನಿಯ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸಿದ್ವು. ನಂತರ 2011ರಲ್ಲಿ ಅಭಿಷೇಕ್ ಬಚ್ಚನ್ ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡ್ರು. ಆ ಒಂದು ಸಮಯದಲ್ಲಿ ಬಹಳಷ್ಟು ಜನಕ್ಕೆ ಅದು ಅರ್ಥ ಆಗ್ಲಿಲ್ಲ. ಅವರು ಗುಜರಾತ್ ರಾಜ್ಯದ ಶಾಪುರ್ ಎಂಬ ಗ್ರಾಮದ ಬಳಿ ಒಂದು ಜಮೀನನ್ನ ಖರೀದಿ ಮಾಡ್ತಾರೆ. ಆ ಒಂದು ಜಮೀನು ಸುಮಾರು 5.5 ಎಕರೆ ಇತ್ತು. ಆಗ ಅದರ ಬೆಲೆ 7 ಕೋಟಿ ರೂಪಾಯಿ. ವೀಕ್ಷಕರೇ, ಈಗ ಒಂದು ಕ್ಷಣ ಯೋಚಿಸಿ ನೋಡಿ. ಆ ಒಂದು ಸಮಯದಲ್ಲಿ ಹೆಚ್ಚಿನ ಬಾಲಿವುಡ್ ನಟರು ಮುಂಬೈನ ಬಾಂದ್ರಾ ಅಥವಾ ಜುಹುದಲ್ಲಿ ಕೋಟ್ಯಾಂತರ ರೂಪಾಯಿ ಫ್ಲಾಟ್ಗಳನ್ನ ಖರೀದಿ ಮಾಡ್ತಿದ್ರು. ಆದ್ರೆ ಈ ಅಭಿಷೇಕ್ ಬಚ್ಚನ್ ಗುಜರಾತ್ನ ಒಂದು ಸಣ್ಣ ಗ್ರಾಮದಲ್ಲಿ ಜಮೀನನ್ನ ಖರೀದಿ ಮಾಡೋದು ಹಲವರಿಗೆ ವಿಚಿತ್ರ ಅಂತ ಅನ್ನಿಸ್ತು. ಆದ್ರೆ ಅಭಿಷೇಕ್ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಆ ಒಂದು ಜಮೀನು ಗುಜರಾತ್ನ ಆಗಿನ ಮುಖ್ಯಮಂತ್ರಿಯ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಗಿಫ್ಟ್ ಸಿಟಿ ಸಮೀಪದಲ್ಲಿ ಇತ್ತು. ಈ ಗಿಫ್ಟ್ ಸಿಟಿ ಅಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಮತ್ತೆ ಅದೇ ಜಾಗ ಸಬರ್ಮತಿ ರಿವರ್ ಫ್ರಂಟ್ ಎದುರಲ್ಲಿ ಇತ್ತು. ಈ ಒಂದು ಜಮೀನು ಖರೀದಿ ಮಾಡುವಂತ ಒಪ್ಪಂದವನ್ನು ಅವರು ಬಹಳ ಸೈಲೆಂಟ್ ಆಗಿ ಮತ್ತೆ ಸೀಕ್ರೆಟ್ ಆಗಿನೇ ಮಾಡ್ಕೊಂಡಿದ್ರು. ಆಗ ಗಿಫ್ಟ್ ಸಿಟಿ ಕೇವಲ ಒಂದು ಡ್ರೀಮ್ ಪ್ರಾಜೆಕ್ಟ್ ಮಾತ್ರ ಆಗಿತ್ತು. ಅಲ್ಲಿ ಎಲ್ಲಾ ಕಡೆ ಖಾಲಿ ಜಾಗ ಮತ್ತು ಧೂಳಿನ ಮೈದಾನಗಳು ಮಾತ್ರ ಇದ್ವು. ಆದ್ರೆ ಅಭಿಷೇಕ್ ಬಚ್ಚನ್ ರವರ ಬಿಸ್ನೆಸ್ ನ ಅತ್ಯಂತ ದೊಡ್ಡ ಶಕ್ತಿ ಏನಂದ್ರೆ ಧೈರ್ಯ ಮತ್ತು ಸಹನೆ. ಅವರು ತಕ್ಷಣ ಲಾಭಕ್ಕಾಗಿ ಓಡುವಂತ ವ್ಯಕ್ತಿ ಅಲ್ಲ. ಅವರು ಆ 5.5 ಎಕರೆ ಜಮೀನನ್ನ ಖರೀದಿ ಮಾಡಿ ಅವರು ಸುಮಾರು 15 ವರ್ಷಗಳ ಕಾಲ ಗಿಫ್ಟ್ ಸಿಟಿ ಅಭಿವೃದ್ಧಿ ಆಗೋದನ್ನ ಕಾಯ್ದ್ರು. ವರ್ಷಗಳು ಕಳೆದಂತೆ ಗಿಫ್ಟ್ ಸಿಟಿ ನಿಧಾನವಾಗಿ ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಮತ್ತು IT ಹಬ್ ಆಗಿ ಬೆಳೀತು.
ಅಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು, ಎಕ್ಸ್ಚೇಂಜ್ಗಳು ಮತ್ತು ಐಟಿ ಕಂಪನಿಗಳು ತಮ್ಮ ಕಚೇರಿಗಳನ್ನ ಶುರು ಮಾಡಿದ್ವು. 2011ರಲ್ಲಿ ಸುಮಾರು 7 ಕೋಟಿ ರೂಪಾಯಿಗೆ ಖರೀದಿ ಮಾಡಿದಂತ ಈ ಒಂದು ಜಮೀನಿನ ಮೌಲ್ಯ ಈಗ ಅಂದ್ರೆ 2026ರ ವೇಳೆಗೆ ಅದು 210 ಕೋಟಿಗೆ ದಾಟಿತ್ತು. ಅಂದ್ರೆ ಸುಮಾರು 3000% ರಿಟರ್ನ್. ಬಿಸ್ನೆಸ್ ಜಗತ್ತಿನ ದೊಡ್ಡ ದೊಡ್ಡ ತಜ್ಞರು ಈ ಒಂದು ಹೂಡಿಕೆಯನ್ನ ನೋಡಿ ಆಶ್ಚರ್ಯಪಟ್ರು. ಈ ಒಂದು ಲಾಭ ಬಾಲಿವುಡ್ ನ ಯಾವುದೇ ಬ್ಲಾಕ್ ಬಸ್ಟರ್ ಸಿನಿಮಾದ ಲಾಭಕ್ಕಿಂತನೂ ಕೂಡ ಹೆಚ್ಚು. ಆದ್ರೆ ಅಭಿಷೇಕ್ ಬಚ್ಚನ್ ಜಮೀನನ್ನ ಖರೀದಿಸಿ ಮಾರುವಂತ ಹೂಡಿಕೆದಾರರಲ್ಲ. ಜನವರಿ 2020ರಲ್ಲಿ ಅವರು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಶುರು ಮಾಡಿದ್ರು. ಅವರು ಈ ಒಂದು ಜಮೀನನ್ನ ನೇರವಾಗಿ ಮಾರಲಿಲ್ಲ. ಬದಲಾಗಿ ಅವರು ಮುಂಬೈನ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಡೆವಲಪರ್ ಆನಂದ್ ಪಂಡಿತ್ ಅವರ ಕಂಪನಿಯೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡ್ರು. ಆ ಒಂದು ಕಂಪನಿ ಹೆಸರು ಶ್ರೀ ಲೋಟಸ್ ಡೆವಲಪ್ಮೆಂಟ್ ಅಂಡ್ ರಿಯಾಲಿಟಿ ಲಿಮಿಟೆಡ್. ಈ ಆನಂದ್ ಪಂಡಿತ್ ಅವರು ಅಭಿಷೇಕ್ ಜೊತೆಗಿನ ಸ್ನೇಹವನ್ನ ದಿ ಬಿಗ್ ಬುಲ್ ಸಿನಿಮಾದ ನಿರ್ಮಾಣದ ಸಮಯದಲ್ಲಿ ಬೆಳೆಸಿಕೊಂಡಿದ್ರು. ಇದು ಒಂದು ಪ್ರಾಫಿಟ್ ಶೇರ್ ಒಪ್ಪಂದ. ಆ 210 ಕೋಟಿಯ ಜಮೀನಿನ ಮೇಲೆ ಈಗ ಸುಮಾರು 10 ಲಕ್ಷ ಚದರ ಅಡಿ ಗಾತ್ರದ ಒಂದು ಅಲ್ಟ್ರಾ ಲಕ್ಸುರಿ ಮಿಕ್ಸ್ ಯೂಸ್ ಪ್ರಾಜೆಕ್ಟ್ ನಿರ್ಮಾಣವಾಗಲಿದೆ. ಅದರಲ್ಲಿ ಪ್ರೀಮಿಯಂ ಮನೆಗಳು, ಮಲ್ಟಿ ನ್ಯಾಷನಲ್ ಕಂಪನಿಗಳ ಎ ಗ್ರೇಡ್ ಕಚೇರಿಗಳು, ಹೈ ಅಂಡ್ ರಿಟೇಲ್ ಸ್ಪೇಸ್, ಈ ರೀತಿ ಹಲವು. ಈ ಒಂದು ಯೋಜನೆಯ ಅತ್ಯಂತ ವಿಶೇಷ ಸಂಗತಿ ಏನಂದ್ರೆ ಜಮೀನಿನ ಸಂಪೂರ್ಣ ಮಾಲೀಕತ್ವ ಅಭಿಷೇಕ್ ಬಚ್ಚನ್ ರವರದೇ ಇರುತ್ತೆ. ಆದ್ರೆ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನ ಆನಂದ್ ಪಂಡಿತ್ ಅವರ ಕಂಪನಿ ಹೊರುತ್ತೆ. ಈ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅವರ ಸಾಮ್ರಾಜ್ಯದ ಒಂದು ಭಾಗ ಮಾತ್ರ. ಅಭಿಷೇಕ್ ಬಚ್ಚನ್ ರವರ ಬಳಿ ಮುಂಬೈನ ಜುಹು ಪ್ರದೇಶದಲ್ಲಿ ವತ್ಸ ಎಂಬ ಕುಟುಂಬದ ಒಂದು ಬಂಗಲೆ ಇದೆ. ಈ ಒಂದು ಬಂಗಲೆಯನ್ನ ಹಿಂದೆ ಸಿಟಿ ಬ್ಯಾಂಕ್ಗೆ ಬಾಡಿಗೆಯನ್ನ ಕೊಡಲಾಗಿತ್ತು. ನಂತರ ಅದನ್ನ ಭಾರತದ ಅತಿ ದೊಡ್ಡ ಬ್ಯಾಂಕ್ SBI 15 ವರ್ಷಕ್ಕೆ ಲೀಸ್ಗೆ ಪಡೀತು. ಕೇವಲ ಈ ಒಂದು ಬಂಗಲೆಯ ಗ್ರೌಂಡ್ ನ ಒಂದು ತಿಂಗಳ ಬಾಡಿಗೆ 12 ರಿಂದ 19 ಲಕ್ಷ ಅಂತ ಈ ಒಂದು ಒಪ್ಪಂದದಲ್ಲಿ ಇತ್ತು. ಮತ್ತೆ ಇದರಲ್ಲಿ ಇನ್ನೂ ಕೂಡ ಒಂದು ವಿಶೇಷ ಷರತ್ತಿತ್ತು. ಪ್ರತಿ 5 ವರ್ಷಕ್ಕೊಂದ್ಸಾರಿ ಬಾಡಿಗೆಯನ್ನ 25% ಹೆಚ್ಚು ಮಾಡಬೇಕು ಅಂತ. ಬ್ಯಾಂಕ್ ಈಗಾಗಲೇ ಸುಮಾರು 2.26 ಕೋಟಿ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನು ಕೂಡ ಪಾವತಿ ಮಾಡಿದೆ. ಅಂದ್ರೆ ಯೋಚಿಸ್ ನೋಡಿ, ಈ ಒಂದು ಪ್ರಾಪರ್ಟಿಯಿಂದ ಬರ್ತಿರುವಂತ ಪ್ಯಾಸಿವ್ ಇನ್ಕಮ್ ಹಲವಾರು ಟಾಪ್ ನಟರ ಮುಖ್ಯ ಆದಾಯಕ್ಕಿಂತನೂ ಕೂಡ ಸ್ಥಿರವಾಗಿದೆ. ಇಲ್ಲಿ ಬರೀ ರಿಯಲ್ ಎಸ್ಟೇಟ್ ಮಾತ್ರ ಅಲ್ಲ, ಅಭಿಷೇಕ್ ಬಚ್ಚನ್ ರವರ ಗಮನ ಯಾವಾಗಲೂ ಕೂಡ ಭವಿಷ್ಯದ ತಂತ್ರಜ್ಞಾನಗಳ ಮೇಲೇನೆ ಇತ್ತು. ಇದಕ್ಕೆ ಒಂದು ಉದಾಹರಣೆ 2015ರಲ್ಲಿ ಸಿಕ್ಕಿತ್ತು. ಅವರು ಸಿಂಗಾಪುರದ ಮೆರಿಡಿಯನ್ ಟೆಕ್ PTE ಎಂಬ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು. ಆ ಒಂದು ಸಮಯದಲ್ಲಿ ಭಾರತದಲ್ಲಿ ಈ ಒಂದು ಕಂಪನಿ ಬಗ್ಗೆ ಬಹಳ ಕಡಿಮೆ ಜನರಿಗೆ ಗೊತ್ತಿತ್ತು. ಬಚ್ಚನ್ ಕುಟುಂಬ ಒಟ್ಟಾಗಿ ಆಗ ಸುಮಾರು 2.5 ಕೋಟಿ ರೂಪಾಯಿನ ಹೂಡಿಕೆ ಮಾಡಿತ್ತು. ಆದರೆ 2017ರ ಕೊನೆಯಲ್ಲಿ ಒಂದು ದೊಡ್ಡ ತಿರುವು ಕಂಡುಬಂತು. ಆ 2.5 ಕೋಟಿ ಹೂಡಿಕೆ ಮೌಲ್ಯ ಸುಮಾರು 17 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ವೀಕ್ಷಕರೇ, ಇದು ಯಾವುದೇ ಸಿನಿಮಾ ಕಥೆ ಅಲ್ಲ. ಇದು ಅಭಿಷೇಕ್ ಬಚ್ಚನ್ ಅವರ ಹೂಡಿಕೆಯ ಪೋರ್ಟ್ಫೋಲಿಯೋದ ನಿಜವಾದ ಉದಾಹರಣೆ. ಇದೇ 2026ರ ಫೆಬ್ರವರಿಯಲ್ಲಿ ನವದೆಹಲಿಯಲ್ಲಿ ಆದಂತ ET ನೌ ಗ್ಲೋಬಲ್ ಬಿಸಿನೆಸ್ ಸಮಿಟ್ ನಲ್ಲಿ ಅಭಿಷೇಕ್ ಬಚ್ಚನ್ ಅವರನ್ನ ಮುಖ್ಯ ಭಾಷಣಕಾರರಾಗಿ ಆಹ್ವಾನ ಮಾಡಲಾಗಿತ್ತು. ಅಲ್ಲಿ ಪತ್ರಕರ್ತೆ ಸುಮಿತಾ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ನಿಮ್ಮ ಹೂಡಿಕೆಗಳ ಹಿಂದೆ ಇರುವಂತ ರಹಸ್ಯ ಏನು ಅಂತ. ಆಗ ಅಭಿಷೇಕ್ ತುಂಬಾ ಸರಳವಾಗಿನೇ ಉತ್ತರಿಸಿದ್ರು, ನಾನು ನನ್ನ ದಿನನಿತ್ಯದ ಜೀವನದಲ್ಲಿ ಬಳಸುವಂತ ಪ್ರಾಡಕ್ಟ್ ಅಥವಾ ಸರ್ವಿಸ್ ಇರುವಂತ ಕಂಪನಿಗಳಲ್ಲೇ ನಾನು ಹೂಡಿಕೆಯನ್ನ ಮಾಡ್ತೀನಿ ಅಂತ. ಅಂದ್ರೆ ಅವರು ಹೈಪ್ ಅಥವಾ ಬ್ರಾಂಡ್ ನೋಡಿ ಹೂಡಿಕೆಯನ್ನ ಮಾಡೋದಿಲ್ಲ. ಅವರು ನಿಜವಾದ ಕಸ್ಟಮರ್ ಅನುಭವವನ್ನ ಆಧರಿಸಿನೇ ಹೂಡಿಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಭಿಷೇಕ್ ಬಚ್ಚನ್ ಕ್ರೀಡಾ ಲೋಕದಲ್ಲೂ ಕೂಡ ತಮ್ಮ ಕರಾಮತ್ತನ್ನ ತೋರಿಸಿದ್ರು. 2014ರಲ್ಲಿ ಪ್ರೊ ಕಬಡ್ಡಿ ಲೀಗ್ ಶುರುವಾಯಿತು. ಆ ಒಂದು ಸಮಯದಲ್ಲಿ ಬಹುತೇಕ ಬಾಲಿವುಡ್ ನಟರು IPL ಮತ್ತು ಕ್ರಿಕೆಟ್ ಮೇಲೆ ಹಣವನ್ನ ಹೂಡ್ತಾ ಇದ್ರು. ಆದ್ರೆ ಅಭಿಷೇಕ್ ಬಚ್ಚನ್ ಒಂದು ವಿಭಿನ್ನ ನಿರ್ಧಾರ ತಗೊಂಡ್ರು. ಅವರು ಬಹುತೇಕ ಜನ ಮರ್ತು ಹೋಗಿದಂತ ಕಬಡ್ಡಿ ಆಟದ ಮೇಲೆ ಗಮನ ಕೊಟ್ರು. ಅವರು ಜೈಪುರ್ ಪಿಂಕ್ ತಂಡವನ್ನ ಖರೀದಿ ಮಾಡಿದ್ರು. ಆ ಒಂದು ಸಮಯದಲ್ಲಿ ಕಬಡ್ಡಿಯಲ್ಲಿ ಹಣ ಹೂಡಿಕೆ ಮಾಡೋದು ತುಂಬಾ ದೊಡ್ಡ ರಿಸ್ಕ್ ಅಂತ ಪರಿಗಣಿಸಲಾಗ್ತಿತ್ತು. ಅದರ ಆರಂಭಿಕ ಹೂಡಿಕೆ ಸುಮಾರು 5 ರಿಂದ 6 ಕೋಟಿ ರೂಪಾಯಿ. ಆದ್ರೆ ಅಭಿಷೇಕ್ ಕೇವಲ ಹಣವನ್ನ ಹೂಡಿಕೆ ಮಾಡಲಿಲ್ಲ. ಅವರು ಪ್ರತಿ ಪಂದ್ಯದಲ್ಲೂ ಕೂಡ ಒಬ್ಬ ನಿಜವಾದ ಮೆಂಟರ್, ಚಿಯರ್ ಲೀಡರ್ ಮತ್ತೆ ಮಾಲೀಕರಂತೆ ತಂಡದ ಜೊತೆ ನಿಂತರು. ಇದರ ಫಲಿತಾಂಶ ಪ್ರೊ ಕಬಡ್ಡಿ ಲೀಗ್ ಆರಂಭವಾದಂತ ಮೊದಲ ವರ್ಷದಲ್ಲೇ ಜೈಪುರ್ ಪಿಂಕ್ ತಂಡ ಚಾಂಪಿಯನ್ ಆಯಿತು. ಇದು ಕಬಡ್ಡಿ ಇತಿಹಾಸದಲ್ಲಿ ಒಂದು ದೊಡ್ಡ ಸಾಧನೆ. ನಂತರ 2022ರಲ್ಲಿ ಈ ಒಂದು ತಂಡ ಮತ್ತೆ ಚಾಂಪಿಯನ್ ಆಯಿತು. ವೀಕ್ಷಕರೇ, ಒಂದು ಸಂದರ್ಶನದಲ್ಲಿ ಅಭಿಷೇಕ್ ಬಚ್ಚನ್ ಈ ರೀತಿ ಹೇಳಿದ್ರು, ನಾನು 5-6 ಕೋಟಿಯಲ್ಲಿ ಶುರು ಮಾಡದಂತ ಈ ಒಂದು ತಂಡದ ಮೌಲ್ಯ ಇವತ್ತು 100 ಕೋಟಿ ರೂಪಾಯಿಯನ್ನ ದಾಟಿದೆ ಅಂತ ಅವರು ಹೇಳಿದ್ರು. ಅವ್ರಿಗೆ ಈ ಒಂದು ಹೂಡಿಕೆಯಿಂದ ಸುಮಾರು 100 ಪಟ್ಟು ಲಾಭ ಬಂದಿದೆ. ವೀಕ್ಷಕರೇ, ಈ ರೀತಿ ಅಭಿಷೇಕ್ ಬಚ್ಚನ್ ತಮ್ಮ ಬುದ್ಧಿಶಕ್ತಿಯಿಂದ ತಮ್ಮ ಬಿಸ್ನೆಸ್ ಎಂಪೈರ್ ಅನ್ನ ಬೆಳೆಸಿ ಕಟ್ಟಿದ್ರು. ಹಿಂದಿನ ಒಂದು ದಶಕದ ಅಂಕಿಅಂಶಗಳನ್ನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟ, ಅಭಿಷೇಕ್ ಬಚ್ಚನ್ ಸಿನಿಮಾಗಿಂತ ಹೆಚ್ಚು ಬಿಸ್ನೆಸ್ ಮತ್ತು ಹೂಡಿಕೆಗಳಲ್ಲಿ ಸಕ್ರಿಯರಾಗಿದ್ರು. ಅವರ ತಂದೆಯ ಕಾಲದಲ್ಲಿ ನಟರ ಆದಾಯದ ಮುಖ್ಯ ಮೂಲ ಸಿನಿಮಾಗಳು ಮಾತ್ರ. ಆದ್ರೆ ಈ ಕಾಲದಲ್ಲಿ ಒಂದು ಸಿನಿಮಾ ಫ್ಲಾಪ್ ಆದ್ರೆ ಮನೆಯ ಖರ್ಚು ಕೂಡ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅಭಿಷೇಕ್ ಬಚ್ಚನ್ ಇವತ್ತು ತಮಗಾಗಿ ಬಹು ಮುಖ್ಯ ಆದಾಯದ ಮೂಲಗಳನ್ನ ಕಂಡುಕೊಂಡಿದ್ದಾರೆ. ಈ ಎಲ್ಲಾ ಹೂಡಿಕೆಗಳು ಅವ್ರಿಗೆ ಪ್ರತಿ ವರ್ಷ ಕೋಟಿಗಟ್ಟಲೆ ಲಾಭವನ್ನ ತಂದ್ಕೊಡ್ತಿವೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಕಥೆಯನ್ನ ನೋಡಿದ್ರೆ ಇದು ಒಂದು ಸಿನಿಮಾದ ಕಥೆ ಅಂತಾನೆ ಕಾಣಿಸುತ್ತೆ. 90ರ ದಶಕದಲ್ಲಿ ಬಚ್ಚನ್ ಕುಟುಂಬದ ಮೇಲೆ 90 ಕೋಟಿ ಸಾಲ ಇತ್ತು. ಒಬ್ಬ ಮಗ ತನ್ನ ತಂದೆಯನ್ನ ಆ ಸ್ಥಿತಿಯಲ್ಲಿ ನೋಡಿ ಅಮೆರಿಕದಲ್ಲಿ ಓದನ್ನ ಅರ್ಧಕ್ಕೆ ಬಿಟ್ಟು ಭಾರತಕ್ಕೆ ವಾಪಸ್ ಬಂದ. ಇವತ್ತು 2020ರಲ್ಲಿ ಅದೇ ಅಭಿಷೇಕ್ ಬಚ್ಚನ್ ಭಾರತದಲ್ಲಿ ಒಬ್ಬ ದೊಡ್ಡ ಹೂಡಿಕೆಯ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಇವತ್ತು ಹಲವಾರು ಸಂಸ್ಥೆಗಳು ಅವರ ಬಿಸ್ನೆಸ್ ಪೋರ್ಟ್ಫೋಲಿಯೋವನ್ನ ಕೇಸ್ ಸ್ಟಡಿ ಮಾಡ್ತಿವೆ.
ಹಾರ್ವರ್ಡ್ ಮತ್ತು IIM ನಂತಹ ಸಂಸ್ಥೆಗಳಲ್ಲೂ ಕೂಡ ಅವರ ಬಿಸಿನೆಸ್ ತಂತ್ರಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಿದ್ದಾರೆ. ಅಭಿಷೇಕ್ ಬಚ್ಚನ್ ಮೌನವಾಗಿ ತಮ್ಮ ಸಾಮ್ರಾಜ್ಯ ನಿರ್ಮಿಸಿ ಒಂದು ವಿಷಯವನ್ನ ಸಾಬೀತುಪಡಿಸಿದ್ದಾರೆ. ಅವರು ಸಿನಿಮಾಗಳಲ್ಲೂ ಕೂಡ ಫ್ಲಾಪ್ ಅಲ್ಲ. ಗುರು, ಯುವ, ಧೂಮ್, ಸರ್ಕಾರ್ನಂತಹ ಸಿನಿಮಾಗಳಲ್ಲಿ ಅವರು ಅದ್ಭುತ ಅಭಿನಯ ಕೊಟ್ಟಿದ್ದಾರೆ. ಮತ್ತೆ ಬಿಸಿನೆಸ್ ನ ಜಗತ್ತಲ್ಲಿ ಅವರು ಬಾಲಿವುಡ್ ನ 99% ನಟರಿಗಿಂತನೂ ಕೂಡ ಮುಂದೆ ಹೋಗಿದ್ದಾರೆ. ಅವರು ತಮ್ಮ ತಂದೆಯ ಕಾಲದ ಸಾಲದ ಆ ಕಠಿಣ ಪರಿಸ್ಥಿತಿಯನ್ನ ಹಿಂದಿಕ್ಕಿ ಬಚ್ಚನ್ ಕುಟುಂಬದ ಪರಂಪರೆಯನ್ನ ಮತ್ತೊಮ್ಮೆ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಈ ಒಂದು ಕತೆ ದೊಡ್ಡ ಪಾಠ ಏನು ಅಂದ್ರೆ, ಸದ್ದು ಮಾಡೋದು ಯಶಸ್ಸಲ್ಲ. ನಿಜವಾದ ಯಶಸ್ಸು ಅಂದ್ರೆ ಅದು ಮೌನವಾಗಿ ಶ್ರಮಿಸಿ ನಂತರ ಸಂಪೂರ್ಣ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನ ತೋರಿಸೋದು. ವೀಕ್ಷಕರೇ, ಈಗ ಹೇಳಿ, ಈ ಅಭಿಷೇಕ್ ಬಚ್ಚನ್ ಟ್ರೋಲ್ ಮೆಟೀರಿಯಲ್ ಅಥವಾ ಈತ ಒಬ್ಬ ಫ್ಲಾಪ್ ನಟನ? ಅವರು ಏನು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.